ಬಸವ ಧರ್ಮ. ಹಂಗಾಗಿ ಬಸವ ತತ್ವನೇ ಬೇರೆ, ಲಿಂಗಾಯತ ಎನ್ನುವುದು ಹಿಂದೂ ಧರ್ಮದ ಭಾಗ ಅಲ್ಲ ಅನ್ನೋದನ್ನ ಅವರೇನು ಪ್ರತಿಪಾದನೆ ಮಾಡಿದ್ರು ಆ ಹೋರಾಟ ಮುಂದುವರೆದು ಇವತ್ತು ಲಿಂಗಾಯತವನ್ನ ಸಪರೇಟ್ ಆಗಿ ಒಂದು ಧರ್ಮ ಅಂತ ಹೇಳಿ ಘೋಷಣೆ ಮಾಡಬೇಕು. ಅದಕ್ಕೊಬ್ಬ ಗುರು ಇದ್ದಾನೆ, ಅದಕ್ಕೊಂದು ಸಾಹಿತ್ಯ ಇದೆ, ಅದಕ್ಕೊಂದು ಐಡೆಂಟಿಟಿ ಇದೆ. ಆ ತತ್ವ ನಮ್ಮೆಲ್ಲರ ತತ್ವ ಆಗ್ಬೇಕಂತ ಇವತ್ತೇನು ಪ್ರತಿಪಾದನೆ ನಡೆದಿದ್ದಾರೆ, ಅದ್ರ ಮೇಲೆ ಇವತ್ತು ಅಟ್ಯಾಕ್ ನಡೀತಾ ಇದೆ. ಇದು ನಮ್ಗೆ ಗೊತ್ತಾಗಬೇಕು. ಇದು ಕೇವಲ ಒಬ್ಬ ಮಠಾಧೀಶರು ಒಂದೇನೋ ತಪ್ಪು ಮಾತಾಡಿದ್ರು ಮತ್ತೊಂದು ಅನ್ನೋದ್ರ ಮೇಲೆ ಮಾತ್ರ ಅವ್ರು ಮಾತಾಡ್ತಾ ಇಲ್ಲ. ಪ್ರತಿ ಎಲ್ಲಾ ಕ್ಷೇತ್ರದಲ್ಲಿ ನೀವು ನೋಡ್ರಿ, ಯಾರು ಇವತ್ತು ಬಡವರ ಸಲ ಹೋರಾಟ ಮಾಡ್ತಾ ಇದ್ರೆ ಅವ್ರಿಗೆ ಸಂಘ ಪರಿವಾರ ವಿರೋಧಿ. ಯಾರು ಬ್ರಿಟಿಷರನ್ನ ಬೆಂಬಲಿಸಿದ್ದಾರೆ, ಯಾರು ಇವತ್ತು ಆಳ್ತಕ್ಕಂತ ಶ್ರೀಮಂತ ವರ್ಗವನ್ನು ಬೆಂಬಲಿಸ್ತಾ ಇದ್ದಾರೆ, ಅವರೆಲ್ಲ ಇವತ್ತು RSS, ಅವರೆಲ್ಲ ಇವತ್ತು BJP, ಅವರೆಲ್ಲ ಇವತ್ತು ಸಂಘ ಪರಿವಾರ. ನಾವು ಅದನ್ನು ಸ್ಪಷ್ಟವಾಗಿ ನೋಡ್ತಾ ಇದೀವಿ. ದಿನನಿತ್ಯ ನಾವು ಕಾರ್ಮಿಕರು, ರೈತರು, ಬಡವರಿಗಾಗಿ ಇವತ್ತು ಹೋರಾಟ ನಡೆಸ್ತಾ ಇದೀವಿ, ಕೂಲಿಗಾಗಿ ಹೋರಾಟ ನಡೆಸ್ತಾ ಇದೀವಿ. ಅನಕ್ಷರತೆ, ಇವತ್ತು ವಿದ್ಯಾಭ್ಯಾಸ ಬೇಕು. ನಮ್ಮ ಮಕ್ಕಳಿಗೆ ಇದ್ದಂತ ಸರ್ಕಾರಿ ಕಾಲೇಜುಗಳು ಬೀಳು ಬಿದ್ದೋಗಿದ್ದಾವೆ, ಖಾಸಗೀಕರಣ ಮಾಡ್ತಿದ್ದಾರೆ, ಆಸ್ಪತ್ರೆಗಳಿಲ್ಲ, ಬಡತನ ಹೆಚ್ಚಾಗಿದೆ, ನಿರುದ್ಯೋಗ ಹೆಚ್ಚಾಗಿದೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂದು ಎಲ್ಲಾ ಕಡೆ ಇವತ್ತು ಇನ್ನಷ್ಟು ಉದ್ಯೋಗದಿಂದ ಇದ್ದವರು ಹೊರಗಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರು ಹೋರಾಟ ಮಾಡ್ತಾ ಇದೀವಿ, ಇದನ್ನ ವಿರೋಧಿಸ್ತಕ್ಕಂತ ಭಾರತ ದೇಶದ ಒಂದು ಸಿದ್ಧಾಂತ ಅಂತ ಇದ್ರೆ ಅದು ಯಾವ್ದಪ್ಪ ಅಂತ ಕೇಳಿದ್ರೆ ಅದು ಮನುವಾದ. ಅದು ಮನುವಾದ. ಮನುವಾದವನ್ನು ಒಪ್ಪಂತವ್ರು ಯಾರಿದ್ದಾರೆ, ಇವರೆಲ್ಲ ಇದ್ದಾರೆ. ಅವ್ರು ಯಾರು ನೋಡ್ರಿ, ಅದಕ್ಕೆ ಅವರು ಇಲ್ಲಿಯವರೆಗೂ ಮುಚ್ಚಿಗೆಲ್ಲ ಕೆಲಸ ಮಾಡ್ತಿದ್ರು, ಮುಸುಗಿಲಲ್ಲಿ ಕೆಲಸ ಮಾಡ್ತಾ ಇದ್ರು. ಎಲ್ಲರಿಗೆ ಜಾಗೃತಿ ಬಂದಿದೆ. ಬಸವ ತತ್ವ ಅನುಯಾಯಿಗಳು, ಇಲ್ಲಿನ ಮಾರ್ಕ್ಸಿಸ್ಟರು, ಕೆಂಪು ಜೆಂಡದವರು, ಹಸಿರು ಜೆಂಡದವರು, ನೀಲಿ ಜೆಂಡದವರು ಜನರಿಗೆಲ್ಲ ಒಂದಷ್ಟು ಜಾಗೃತಿಯನ್ನು ಮೂಡಿಸಿ ಇವತ್ತು ಎಲ್ಲರನ್ನು ಒಂದು ಮಾಡುವಂತ ಕ್ರಿಯೆ ಇವತ್ತು ನಡೆದಿದೆ. ಹಂಗಾಗಿ ಇವತ್ತು ಮುಸುಗನ್ನ ತೆಗೆದು ಓಪನ್ ಆಗಿ ಸರ್ವಾಧಿಕಾರಿ ರೂಪದಲ್ಲಿ ಓಪನ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಎಲ್ಲರ ಮೇಲೆ. ಒಬ್ಬ ಜಡ್ಜ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇವರು ಅಟ್ಯಾಕ್ ಮಾಡಿದ್ರೆ ಅವ ಮೂರ್ಖ, ಅವ ದುಷ್ಟ ಅಂತ ಹೇಳ್ಬೋದು. ಆದ್ರೆ ಹೊರಗಡೆ ಕುಂತಿರ್ತಕ್ಕಂಥವ್ರು ಅದನ್ನ ಸಮರ್ಥನೆ ಮಾಡ್ತಿದ್ದಾರೆ. ಕರ್ನಾಟಕದ DGP ಆಗಿದ್ದಂಥವ್ರು, ACP ಆಗಿದ್ದಂಥವ್ರು, ದೊಡ್ಡ ಪೊಲೀಸ್ ಅಧಿಕಾರಿ ಆಗಿರುತ್ತವರು ಅದನ್ನ ನಿನ್ನ ಧೈರ್ಯವನ್ನ ಮೆಚ್ಚಬೇಕಂತ ಇದರಿಂದ ಸಭಾಸಿಗರಿಗೆ ಕೊಡ್ತಾರೆ. ಸಂಘ ಪರಿವಾರದ IT ಸೆಲ್ಲು ಬೂಟ್ ಎಸೆದವರಿಗೆ ಸಪೋರ್ಟ್ ಮಾಡಿ ನೀನ್ ಯಾಕೆ ತೀರ್ಪು ಕೊಡ್ಲಿಲ್ಲ ಅಂತ ಹೇಳಿ ಮುಖ್ಯ ನ್ಯಾಯಮೂರ್ತಿಗಳಿಗೆ ವಿರೋಧಿಸಿ ಕ್ಷಮೆ ಕೇಳ್ಬೇಕಂತೇಳಿ ಟ್ವಿಟ್ಟರ್ ಮಾಡ್ತದೆ. ಟ್ವಿಟ್ಟರ್ ಮಾಡಿದೆ ನೋಡ್ರಿ, ಎಲ್ಲ ಕಡೆ ₹2 ಟ್ವಿಟ್ಟರ್ ಅಂತ ಅವ್ರದೆಲ್ಲ ಇಡೀ ಒಂದು ದಿವಸ ನಡೆಸಿದ್ರು. ₹2 ಟ್ವಿಟ್ಟರ್ ಅಭಿಯಾನ ಅಂತ ನಡೆಸಿದ್ರು. ನೆಕ್ಸ್ಟ್ ಸಂಘ ಪರಿವಾರದ IT ಸೆಲ್ಲಿನ ಒಬ್ಬನು ಜಗದೀಶ್ ಭಾರತಿ ಅಂತ ಹೇಳಿ ಒಂದು ಮೀಡಿಯಾ ನಡೆಸ್ತಾನೆ, ಒಂದು ಯೂಟ್ಯೂಬ್ ನಡೆಸ್ತಾನೆ. ಆ ಯೂಟ್ಯೂಬ್ ಅಲ್ಲಿ ಮಾತಾಡ್ತಾ ಅವರೆಲ್ಲ ಬ್ರಾಡ್ ಕಟ್ಟಿಂಗ್ ಅಂತ ಹೇಳಿ 4-5 ಜನ ಕುತ್ಕೊಂಡು ಚರ್ಚೆ ಮಾಡ್ತಾ ಏನ್ ಹೇಳ್ತಾರಂದ್ರೆ, ಮುಖ್ಯ ನ್ಯಾಯಮೂರ್ತಿ ನ್ಯಾಯಾಲಯದಿಂದ ಹೊರಗೆ ಹೋಗುವಾಗ ಒಂದು 8-10 ಜನ ಹೋಗಿ ನಾವು ಕಾರ್ ತಪ್ಪಿ ನಮ್ಮ ಪರವಾಗಿ ಯಾಕೆ ಜಡ್ಜ್ಮೆಂಟ್ ಕೊಡ್ಲಿಲ್ಲ ಅಂತ ನಾವು ಯಾಕೆ ಕೇಳಬಾರ್ದು ಅಂತ ಒಬ್ಬನೇ ಮಾತಾಡ್ತಾನೆ. ಇನ್ನೊಬ್ಬನೇ ಹೇಳ್ತಾನೆ, ಬರೀ ಕೇಳಬಾರ್ದಲ್ಲ, ನಾವು ಮುಖಕ್ಕೆ ಯಾಕೆ ಉಗುಳಬಾರ್ದು ಅಂತ ಇನ್ನೊಬ್ಬರು ಮಾತಾಡ್ತಾನೆ. ಈ ದೇಶದ ಮುಖ್ಯ ನ್ಯಾಯಮೂರ್ತಿ ಬಗ್ಗೆ ಇವರು ಮಾತಾಡ್ತಕ್ಕಂಥವ್ರು ಈ ದೇಶಭಕ್ತರ, ಇವರ ಧರ್ಮ ದೇಶಭಕ್ತ ಧರ್ಮನ. ದಿನ ಬೆಳಿಗ್ಗೆ ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ, ದಿನ ಬೆಳಿಗ್ಗೆ ಆದ್ರೆ ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ, ದಿನ ಬೆಳಿಗ್ಗೆ ಆದ್ರೆ ಈ ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಏನಿದೆ ಇದರಲ್ಲಿ ಅರ್ಥ ಏನಿದೆ, ಇದು ನಮ್ಗೆ ಅರ್ಥ ಆಗ್ಬೇಕು. ಅದಕ್ಕೆ ನನ್ನ ಮನವಿ ಅಂತ ಹೇಳಿದ್ರೆ, ಖಂಡಿತವಾಗಿ ಬಸವ ತತ್ವ ಅನುಯಾಯಿಗಳು, ನಿಜವಾದ ಲಿಂಗಾಯತರು ಅಂತ ಅನಿಸ್ಕೊಂಡಂತವ್ರು ಎಲ್ಲಾ ಬಡವರನ್ನ, ಹಿಂದುಳಿದವ್ರನ್ನ ನಾವು ಒಂದುಗೂಡಿಸಿದ್ದೆ ಆದ್ರೆ ಇವ್ರಿಗೆ ಹೇಳಕ್ ಹೆಸರಿರೋದು. ಮಾತಾಡ್ಲಿಕ್ಕೆ ಅವ್ರಿಗೆ ಯಾರು ಕೇಳೋರು ಇರೋದಿಲ್ಲ, ಮಾಧ್ಯಮದಲ್ಲಿ ಅವ್ರು ಯಾರನ್ನೂ ಅವ್ರನ್ನ ಮಾತಾಡ್ಸಿದಿಲ್ಲ. ಆದ್ರೆ ಇವತ್ತು ಪರಿಸ್ಥಿತಿ ಏನೇ ಬಂದಿದೆ, ದುಷ್ಟರಿಗೆ ಹೆಚ್ಚು ಪ್ರಚಾರ ಸಿಗ್ತಾ ಇದೆ. ಯಾಕೆ ದುಷ್ಟರಿಗೆ ಹೆಚ್ಚು ಪ್ರಚಾರ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಯಾರು ಇವತ್ತು ಸಮಾನತೆಯನ್ನು ಬಯಸ್ತಿದ್ದಾರೆ, ಯಾರು ಈ ನಾಡನ್ನು ಉದ್ಧಾರ ಬಯಸ್ತಿದ್ದಾರೆ, ಅವರೆಲ್ಲರನ್ನೂ ಸಹಿತವಾಗಿ ಇವತ್ತು ಮಾಧ್ಯಮದಲ್ಲಿ ತೋರಿಸ್ತಾ ಇಲ್ಲ. ನಾವು ಪರ್ಯಾಯವಾಗಿ ಅದಕ್ಕೋಸ್ಕರ ಸಂಘಟನೆ ಮಾಡಬೇಕಾಗಿದೆ, ಸಂಘರ್ಷ ಮಾಡಬೇಕು. ಇಲ್ಲದಿದ್ರೆ ಬ್ರಿಟಿಷರಿಗೆ ಬೂಟ್ ನೆಕ್ಕಿದವ್ರು ಇವತ್ತು ವೀರ ಅಂತ ಹೆಸರು ಕೊಡ್ತಾ ಇದ್ದಾರೆ. ಬ್ರಿಟಿಷರ್ ಬೂಟ್ ನೆಕ್ಕಿದವ್ರಿಗೆ ವೀರ ಅಂತ ಹೆಸರು ಕೊಡ್ತಾರೆ. ಎಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡದೇ ಇರೋಂಥವ್ರು ಬ್ರಿಟಿಷರಿಗೆ ಅರ್ಜಿ ಹಾಕೊಂಡು ಅವರಿಗೆ ಸರೆಂಡರ್ ಆಗಿ ಅವರಿಂದ ತಿಂಗಳ ಪೆನ್ಷನ್ ತಗೊಂಡಿರೋಂಥವ್ರು ಇವತ್ತು ವೀರ ಅಂತ ಹೆಸರು ತಗೊಂಡು ಯಾರು ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಅವ್ರು ಮೂರ್ತಿ ಸ್ಥಾಪನೆ ಮಾಡ್ತಾ ಇದ್ದಾರೆ, ಆ ಶಕ್ತಿಗಳೇ ಇವ್ರು ಹಿಂದಿದ್ದಾರೆ ಅನ್ನೋದನ್ನ ನಮ್ ಜನಗಳಿಗೆ ಅರ್ಥ ಮಾಡಿಸಲಿಲ್ಲ ಅಂತ ಹೇಳಿದ್ರೆ, ಗಣಪತಿ ಚೌತಿಗೆ ಹೋಗಿ 24 ಗಂಟೆಗೆ ಮತ್ತೆ ಊರು ಬಂದ್ ಮಾಡಿ ಇಲ್ಲಿ ಮೆರವಣಿಗೆ ನಡೀತದೆ ಏನ್ಬಿಟ್ಟಿವ್ರಿ. ಅವರು ಒಂದೊಂದ್ ಕಡೆ ಒಂದು ಸೋಗ್ ಹಾಕ್ತಾರೆ, ಇಲ್ಲಿ ಬಂದಲ್ಲೆಲ್ಲ ನಮಗೆ ಸಾವಯವ ಅಂತಾರೆ, ಇನ್ನೊಂದ್ ಕಡೆ ಹೋದಲ್ಲಿ ಮತ್ತೊಂದು ಹೇಳ್ತಾರೆ, ಮತ್ತೊಂದ್ ಕಡೆ ಇನ್ನೊಂದು ಹೇಳ್ತಾರೆ ನಾವೇ ನಿಜವಾದ ಲಿಂಗಾಯತರು ಅಂತ ಹೇಳ್ತಾರೆ. ಆದ್ರೆ ಅವರು ಲಿಂಗಾಯತರಲ್ಲ, ಅವರು ವೈದಿಕರ ಅನುಯಾಯಿಗಳು, ಲಿಂಗಾಯತ ತತ್ವದ ಅನುಯಾಯಿಗಳು ಅಲ್ಲ ಅನ್ನೋದನ್ನ ನಮ್ ಜನರಿಗೆ ಸ್ಪಷ್ಟವಾಗಿ ಹೇಳಬೇಕು.
ಈ ಹೋರಾಟ ಮುಂದುವರಿಲಿ. ಈ ಹೋರಾಟ ಬರೇ ಒಬ್ಬ ವ್ಯಕ್ತಿಗೆ ಧಿಕ್ಕಾರ ಹಾಕೋದಲ್ಲ, ಇದು ಅದರಿಂದ ಇರ್ತಕ್ಕಂಥ ಸಿದ್ಧಾಂತ, ಅದರಿಂದ ಇರ್ತಕ್ಕಂಥ ಹಿತಾಸಕ್ತಿಗಳು, ಅದರಿಂದ ಇರ್ತಕ್ಕಂಥ ಇವತ್ತು ಒಂದು ಓಟಿನ ರಾಜಕಾರಣ ಆಗಿ ಹಿಂದುತ್ವ ಅಂತ ಏನು ಮಾತಾಡ್ತಿದ್ದಾರೆ, ಅದು ಒಂದು ರಾಜಕೀಯ ತಂತ್ರ ಆಗಿದೆ ಹೊರತಾಗಿ ಅದು ಕೇವಲ ಒಂದು ವಿಚಾರವಾಗಿ, ಒಂದು ಧರ್ಮವಾಗಿ ಇವತ್ತು ಉಳಿನಾಡ ಪರಿಸ್ಥಿತಿ ಬಂದಿದೆ. ಇದರ ಬಗ್ಗೆ ಲಿಂಗಾಯತರು ಎಚ್ಚರಗೊಳ್ಳಬೇಕು. ಇವತ್ತಿನ ಒಂದು ಈ ಹೋರಾಟ ಎಲ್ಲರನ್ನು ಒಗ್ಗೂಡಿಸುವಂತಾಗಲಿ, ವಿರೋಧಿ ಶಕ್ತಿಗಳಿಗೆ ಒಂದು ಎಚ್ಚರಿಕೆ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಹೋರಾಟ ಮುಂದುವರ್ಸೋಣ. ಅವನು ಕ್ಷಮೆ ಕೇಳೋವರೆಗೂ, ಆ ರೀತಿ ಮಾಡೋಂಥವ್ರು ಎಚ್ಚರಿಕೆಯಿಂದ ಮಾತಾಡುವಂತ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡೋವರೆಗೂ ಈ ಹೋರಾಟ ಮುಂದುವರಿಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಅಲ್ಲಿ ನಮಸ್ಕಾರ.